ಯಾವಾಗಲೂ ಕಾಯಕದ ಬಗ್ಗೆ ಬಹಳ ಮಾತಾಡ್ತೇವೆ. ಕಾಯಕ ಅಂತ. ಕಾಯಕದ ಅರ್ಥ ನಮಗೆ ಗೊತ್ತೇ ಇಲ್ಲ. ಬೇಸಿಕಲಿ ಹೆಚ್ಚಿನ ಕಾಯಕದ ಅರ್ಥ ಗೊತ್ತಿಲ್ಲ. ನಾವು ಮಾಡುವ ಕೆಲಸವನ್ನ ಕಾಯಕ ಅಂದ್ಕೊಂತೀವಿ, ಇಲ್ಲ ನಾವು ಮಾಡುವ ಕರ್ತವ್ಯವನ್ನ ಕಾಯಕ ಅಂದ್ಕೊಳ್ತೇವೆ. ಕೆಲಸನೇ ಬೇರೆ, ಕರ್ತವ್ಯನೇ ಬೇರೆ, ಕಾಯಕವೇ ಬೇರೆ. ಉದಾಹರಣೆ, ಒಬ್ಬ ರೈತ ಒಂದು ಎಮ್ಮೆಯನ್ನು ಕಟ್ಟಿರ್ತಾನೆ, ಅದರ ಹಾಲನ್ನ ಕರೀತಾನೆ. ಹಾಲನ್ನ ಕರೆದು ಅದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಯಾರಿಗೋ ಮಾರ್ತಾನೆ. ಅವನಿಗೆ ಬೇಕಾದ ಸಮಯಕ್ಕೆ, ಅಂದ್ರೆ ನಿರ್ದಿಷ್ಟ ಗೊತ್ತು ಗುರಿ ಇಲ್ಲದೆ ಅವನ ಸಮಯಕ್ಕೆ ಏನೋ ಮಾಡಬೇಕಲ್ಲ ಅಂತ ಒಂದು ಜವಾಬ್ದಾರಿ ಇಲ್ಲದೆ ಮಾಡ್ತಾನಲ್ಲ, ಹಾಲನ್ನು ಮಾರಿ ಹಣವನ್ನು ಸಂಗ್ರಹಿಸಿ ಜೀವನ ಮಾಡ್ತಾನಲ್ಲ, ಅದು ಕೆಲಸ ಅಂತ. ಕರ್ತವ್ಯ ಅಂದ್ರೆ ಜವಾಬ್ದಾರಿಯಿಂದ ನೀರನ್ನು ಮಿಕ್ಸ್ ಮಾಡದೆ ಸರಿಯಾದ ಸಮಯಕ್ಕೆ ಯಾರಿಗೂ ಸಮಸ್ಯೆ ಇಲ್ಲದಾಗೆ ಹಾಲನ್ನ ಮಾರಿ ಅದರಿಂದ ಬಂದ ಹಣವನ್ನ ಇಟ್ಕೊಂಡು ಜೀವನ ಮಾಡೋದು ಕರ್ತವ್ಯ ವಿತ್ ರೆಸ್ಪಾನ್ಸಿಬಿಲಿಟಿ. ಕಾಯಕ ಅಂತ ಹೇಳಿದ್ರೆ ಸರಿಯಾದ ಸಮಯಕ್ಕೆ ಯಾವ ಆಶೆಗಳಿಲ್ಲದೆ ಯಾವುದನ್ನು ಮಿಕ್ಸ್ ಮಾಡದೆ ಹಾಲನ್ನ ಸರಿಯಾದ ಸಮಯಕ್ಕೆ ಜವಾಬ್ದಾರಿಯಿಂದ ಇನ್ನೊಬ್ಬರಿಗೆ ಮಾರಿ ಬಂದ ಹಣದಲ್ಲಿ ತನಗೆಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಮಿಕ್ಕಿದ್ದನ್ನ ಸಮಾಜ ಸೇವೆಗೆ ದಾಸೋಹ ಮಾಡತಕ್ಕಂತಹ ಮನಸ್ಥಿತಿಯನ್ನ ಕಾಯಕ ಅಂತ ಹೇಳ್ತೇವೆ.